ನಿನ್ನೆ ರಾತ್ರಿ 12 ಗಂಟೆ ಸುಮಾರಿಗೆ ಚಿತ್ರದುರ್ಗದ ಹೋಟೆಲೊಂದರ ಬಳಿ ಮಧುಗಿರಿಯ ಬಿಜೆಪಿ ಜಿಲ್ಲಾಧ್ಯಕ್ಷ ಹನುಮೇಗೌಡ ಗುಂಪು ಕಟ್ಟಿ ನಿಂತಿರುವುದನ್ನು ಪ್ರಶ್ನಿಸಿದ ಪಿಎಸ್ಐ ಗಾದಿ ಲಿಂಗಪ್ಪನ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಇಲ್ಲಿ ನಾನೇನು ಕಮ್ಮಿ ಇಲ್ಲ ಎನ್ನುವಂಗೆ ಪಿಎಸ್ಐ ಸಹ ಹಲ್ಲೆಗೆ ಪ್ರತಿದಾಳಿ ನಡೆಸಿದ್ದಾರೆ. ಆದರೆ ಒಬ್ಬ ಕರ್ತವ್ಯದಲ್ಲಿ ಇದ್ದ ಅಧಿಕಾರಿಗೆ ಈ ಮಧುಗಿರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷನ ದರ್ಪ ಮಾತ್ರ ಹೇಳತೀರದಾಗಿತ್ತು ಕಣ್ರಿ. ಮಧುಗಿರಿಯ ಬಿಜೆಪಿ ಜಿಲ್ಲಾಧ್ಯಕ್ಷ ಹನುಮೇಗೌಡ ಆ್ಯಂಡ್ ಗ್ಯಾಂಗ್ ರಾತ್ರಿ 12 ಗಂಟೆ ಸುಮಾರಿಗೆ ಗ್ಯಾಂಗು ಕಟ್ಟಿಕೊಂಡು ನಿಂತಿದ್ದನ್ನು ಅಲ್ಲಿನ ನಗರ ಠಾಣೆಯ ಪಿಎಸ್ಐ ಗಾದಿ ಲಿಂಗಪ್ಪ ರೌಂಡ್ಸ್ನಲ್ಲಿರುವಾಗ ವಿಚಾರಿಸಿದ್ದಾರೆ. ಇದು ವಿಚಾರಿಸಿದ್ದು ಏನಾದರೂ ತಪ್ಪೇನ್ರಿ? 12 ಗಂಟೆ ರಾತ್ರಿಯಲ್ಲಿ ಆ ಹೋಟೆಲ್ ಬಳಿ ಇವರಿಗೆ ಏನು ಕೆಲಸವಿತ್ತು? ರಾತ್ರಿ ಗಸ್ತಿನಲ್ಲಿದ್ದ ಪಿಎಸ್ಐ ವಿಚಾರಿಸಿದ್ದಕ್ಕೆ ಕೋಪಗೊಂಡಂಥ ಹನುಮೇಗೌಡ ಪಿಎಸ್ಐ ಮೇಲೆಯೇ ಹಲ್ಲೆಗೆ ಮುಂದಾಗಿದ್ದಾರೆ. ಇಷ್ಟು ಸಾಲದಂತೆ ಇಂದು ಎಸ್ಪಿಗೆ ಬಿಜೆಪಿ ನಿಯೋಗವೊಂದು ತೆರಳಿ ಪಿಎಸ್ಐ ಅವರನ್ನು ಸಸ್ಪೆಂಡ್ ಮಾಡುವಂತೆ ಮನವಿ ಸಲ್ಲಿಸಿದ್ದು ಇದು ನಾಚಿಕೆಗೇಡಿನ ಸಂಗತಿ ಕಣ್ರಿ. ಕರ್ತವ್ಯದಲ್ಲಿ ಇದ್ದ ಅಧಿಕಾರಿ ತನ್ನ ಕರ್ತವ್ಯವನ್ನು ಮಾಡಿದ್ದಾರೆ. ಇಲ್ಲಿ 12 ಗಂಟೆ ಸುಮಾರಿಗೆ ಈ ಮಧುಗಿರಿಯ ಬಿಜೆಪಿ ಜಿಲ್ಲಾಧ್ಯಕ್ಷನಿಗೆ ಈ ಹೋಟೆಲ್ ಬಳಿ ಗುಂಪು ಕಟ್ಟಿಕೊಂಡು ನಿಲ್ಲುವಂಥ ಕೆಲಸವಾದರೂ ಏನಿತ್ತು? ಇದನ್ನು ಪಿಎಸ್ಐ ಕೇಳಿದ್ದು ತಪ್ಪೇ? ರಾತ್ರಿ ಪಾಳೆಯ ಕರ್ತವ್ಯ ನಿರ್ವಹಿಸುತ್ತಿರುವ ಪಿಎಸ್ಐ ಇಷ್ಟೊಂದು ಗುಂಪು ಕಟ್ಟಿಕೊಂಡು ಇಲ್ಲೇನು ಮಾಡುತ್ತಿದ್ದೀರಿ ಎಂದು ಕೇಳಿದ್ದೇ ತಪ್ಪು ಎಂಬಂತೆ ಆ ಪಿಎಸ್ಐ ಮೇಲೆಯೇ ಹಲ್ಲೆಗೆ ಯತ್ನಿಸಿದ್ದು ಇದು ಖಂಡನೀಯ ದೃಶ್ಯ ಕಣ್ರಿ. ಹಲ್ಲೆಗೊಳಗಾದ ಚಿತ್ರದುರ್ಗ ನಗರ ಠಾಣೆಯ ಪಿಎಸ್ಐ ಗಾದಿ ಲಿಂಗಪ್ಪ